ಮನೆಯಲ್ಲಿ ಸಮೋಸ ಮಾಡುವಾಗ ಹೆಚ್ಚಿನವರು ಹೇಳ್ತಾರೆ ಸಮೋಸದ ಮೇಲೆ ಬಬಲ್ಸ್ ಬರ್ತದೆ, ಫ್ರೈ ಮಾಡಿ ಸ್ವಲ್ಪ ಸಮಯದ ನಂತರ ಸಾಫ್ಟ್ ಆಗ್ತದೆ, ಅಂಗಡಿಲಿ ಸಿಗೋ ತರ ಕ್ರಿಸ್ಪಿ ಆಗಿರೋದಿಲ್ಲ ಅಂತ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಬಹುದು. ನಾವು ಗರಿಗರಿಯಾಗಿ ಅಂಗಡಿಲಿ ಸಿಗೋ ತರ ಸಮೋಸವನ್ನು ಹೇಗೆ ಮಾಡೋದಂತ ನೋಡೋಣ. ಯಾವುದೇ ಟಿಪ್ಸ್ ಅನ್ನು ಮಿಸ್ ಮಾಡದೇ ಇರಲು ವಿಡಿಯೋವನ್ನು ಕೊನೆ ತನಕ ನೋಡಿ. ಮೊದಲಿಗೆ ನಾವು ಹೊರಗಿನ ಕವರ್ ಅನ್ನು ತಯಾರಿಸಬೇಕು. ಅದಕ್ಕೋಸ್ಕರ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಳ್ತೇನೆ. ಒಂದು ಮಿಕ್ಸಿಂಗ್ ಬೌಲ್ಗೆ 1.5 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತೇನೆ. ಇದರಲ್ಲಿ ಹೇಳಿದ ಅಳತೆಯಿಂದ ನೀವು 10 ರಿಂದ 12 ಸಮೋಸವನ್ನು ಮಾಡಬಹುದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಾನು 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿದ್ದೇನೆ. 1/4 ಟೀ ಸ್ಪೂನ್ ಅಷ್ಟು ಓಮ ಕಾಳುಗಳನ್ನು ಹಾಕಬೇಕು. ನೀವು ಅಂಗೈಯಲ್ಲಿ ಇದನ್ನು ಪುಡಿ ಮಾಡಿಕೊಂಡು ಸಹ ಹಾಕಬಹುದು. 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಳ್ಳಿ. ನೀವು ಬೇಕಾದ್ರೆ ಎಣ್ಣೆಯನ್ನು ಹಾಕೊಳ್ಬಹುದು. ಎಣ್ಣೆಕ್ಕಿಂತ ತುಪ್ಪ ಹಾಕಿದ್ರೆ ರುಚಿ ಇನ್ನೂ ಚೆನ್ನಾಗಿರ್ತದೆ. ಹಿಟ್ಟಿನಲ್ಲಿ ಫ್ಯಾಟ್ನ ಅಂಶ ಇರೋದ್ರಿಂದ ಸಮೋಸ ಗರಿ ಆಗಲಿಕ್ಕೆ ಒಂದು ಕಾರಣ. ಈ ಎಲ್ಲಾ ಸಾಮಗ್ರಿಗಳನ್ನು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ತೇನೆ. ಇದನ್ನು ಬೆರೆಸಿಕೊಂಡ ನಂತರ ಕೈಯಿಂದ ಒತ್ತಿ ಹಿಡ್ಕೊಂಡು ನೋಡಿ. ಈ ರೀತಿ ಸ್ಟಿಫ್ ಆಗಿ ಹಿಟ್ಟು ನಿಲ್ತದೆ ಅಂದ್ರೆ ನಾವು ಹಾಕಿದ ತುಪ್ಪ ಅಥವಾ ಎಣ್ಣೆ ಸಾಕಾಗಿದೆ ಅಂತ ತಿಳ್ಕೋಬೇಕು. ನಾನೀಗ ಸ್ವಲ್ಪವಾಗಿ ಉಗುರು ಬೆಚ್ಚಗಿನ ನೀರನ್ನು ಹಾಕಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತೇನೆ. ನೀವು ಹಿಟ್ಟನ್ನು ಸ್ಟಿಫ್ ಆಗಿ ಕಲಿಸ್ಕೊಳ್ಬೇಕು. ಚಪಾತಿ ತರ ಸಾಫ್ಟ್ ಆಗಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಮೋಸದ ಮೇಲೆ ಬಬಲ್ಸ್ ಬರ್ತದೆ. ಜಾಸ್ತಿ ಗಟ್ಟಿ ಕಲಿಸ್ಕೊಂಡ್ರೆ ಲಟ್ಟಿಸ್ಕೊಳ್ಳುವಾಗ ಕಷ್ಟ ಆಗ್ತದೆ, ಮತ್ತೆ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಬರೋದಿಲ್ಲ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ನಾನಿದನ್ನು ಒತ್ತಿ ತೋರಿಸ್ತೇನೆ, ಆಗ ನಿಮ್ಗೆ ಇದು ಎಷ್ಟು ಸ್ಟಿಫ್ ಆಗಿದೆ ಅಂತ ಗೊತ್ತಾಗ್ತದೆ. ಇದಕ್ಕೆ ಮುಚ್ಚಳವನ್ನು ಹಾಕಿಕೊಂಡು ಅರ್ಧ ಗಂಟೆ ಸೆಟ್ ಆಗ್ಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವಿದರ ಸ್ಟಫಿಂಗ್ ಅನ್ನು ತಯಾರಿಸೋಣ. ನಾನೊಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನು ಹಾಕೊಳ್ತೇನೆ. ಮೊದಲಿಗೆ 1 ಟೀ ಸ್ಪೂನ್ ಅಷ್ಟು ಸೋಂಪು ಕಾಳುಗಳನ್ನು ಹಾಕಿ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಬೇಕು. ನಿಮ್ಗೆ ಎಷ್ಟು ಖಾರ ಬೇಕೋ ಅದರ ತಕ್ಕ ಹಾಗೆ ತುಂಡರಿಸಿದ ಹಸಿಮೆಣಸನ್ನು ಹಾಕಿ. ಈ ಮೂರನ್ನು ಕೆಲವು ಸೆಕೆಂಡುಗಳ ಕಾಲ ಚೆನ್ನಾಗಿ ಹುರಿಯಿರಿ. ಹಿಂಗಿನ ಪೌಡರ್ ಅಥವಾ ಗಟ್ಟಿ ಹಿಂಗನ್ನು ಈ ರೀತಿ ಕಲಸ್ಕೊಂಡು ಹಾಕಿ. ಹಿಂಗಿನ ನೀರು ಹಾಕಿದ್ರೆ ಸ್ವಲ್ಪ ಜಾಗ್ರತೆ, ಇದು ಈ ರೀತಿ ಸಿಡಿಲಿಕ್ಕೆ ಶುರುವಾಗ್ತದೆ. 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕೊಳ್ಬೇಕು. 1 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಬೇಕು. 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿಯನ್ನು ಹಾಕಿ. ಅರ್ಧ ಟೀ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಅನ್ನು ಹಾಕಿ. ಈ ಎಲ್ಲಾ ಮಸಾಲೆ ಪುಡಿಗಳನ್ನು ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಂಡು ಹುರಿಯಿರಿ. ನಿಮ್ಮ ಹತ್ರ 2 ಹಿಡಿಯಷ್ಟು ನೆನೆಸಿಟ್ಟ ಒಣ ಬಟಾಣಿ ಇದ್ರೆ ಅದನ್ನು ಕುಕ್ಕರ್ನಲ್ಲಿ 3 ವಿಸಿಲ್ ತೆಗೆದುಕೊಂಡು ಹಾಕಿ. ಹಸಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ನಾನು ಈ ಸೈಜ್ನ ಆಲೂಗಡ್ಡೆಯನ್ನು ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ. ಇದನ್ನು ರಫ್ ಆಗಿ ಕೈಯಿಂದಲೇ ಈ ರೀತಿ ತುಂಡು ಮಾಡ್ಕೊಂಡು ಹಾಕಬೇಕು. ಆಲೂಗಡ್ಡೆಯನ್ನು ಮ್ಯಾಶ್ ಮಾಡಬೇಡಿ. ತುಂಡು ಮಾಡಿಕೊಂಡ ಮೇಲೆ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಬೆರೆಸಿಕೊಂಡ ನಂತರ 5 ನಿಮಿಷ ಮೀಡಿಯಂ ಉರಿನಲ್ಲಿ ಚೆನ್ನಾಗಿ ಹುರಿಯಿರಿ. ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಟೈಮ್ ನಂತರ ಸಮೋಸ ಸಾಫ್ಟ್ ಆಗಲು ಕಾರಣ ಏನು ಅಂದ್ರೆ ನಾವು ಸ್ಟಫಿಂಗ್ ಅನ್ನು ಸರಿಯಾಗಿ ಹುರಿಯದೇ ಇರೋದು. ಇದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇದ್ರೆ ಫ್ರೈ ಮಾಡಿ ಸ್ವಲ್ಪ ಟೈಮ್ ನಂತರ ಸ್ಟಫಿಂಗ್ ನಲ್ಲಿ ಇರುವ ಎಕ್ಸ್ಟ್ರಾ ಮಾಯಿಶ್ಚರ್ ನಿಂದ ಸಮೋಸ ಸಾಫ್ಟ್ ಆಗ್ತದೆ. ನಾನಿದನ್ನೀಗ ಚೆನ್ನಾಗಿ ಬಾಡಿಸಿಕೊಂಡಾಗಿದೆ. ಈ ಸ್ಟಫಿಂಗ್ ಅನ್ನು ಒಂದು ಪ್ಲೇಟ್ಗೆ ವರ್ಗಾಯಿಸುತ್ತೇನೆ. ಈ ಸ್ಟಫಿಂಗ್ ನ ರುಚಿಯನ್ನು ಹೆಚ್ಚಿಸಲಿಕ್ಕೆ ಕೊನೆಯಲ್ಲಿ ನೀವು ಬೇಕಾದ್ರೆ ಕಸೂರಿ ಮೇಥಿ ಮತ್ತು ಹೆಚ್ಚಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಬಹುದು. ಸ್ಟಫಿಂಗ್ ರೆಡಿಯಾದ ಮೇಲೆ ಅರ್ಧ ಗಂಟೆಯಿಂದ ಸೆಟ್ ಆಗ್ಲಿಕ್ಕೆ ಇಟ್ಟಿದ್ದ ಹಿಟ್ಟು ಏನಾಗಿದೆ ಅಂತ ನೋಡೋಣ. ಇದೀಗ ಚೆನ್ನಾಗಿ ಸೆಟ್ ಆಗ್ಬಿಟ್ಟಿದೆ. ಒಂದ್ಸಲ ಇದನ್ನು ನಾದ್ಕೊಳ್ಳಿ. ಈ ಹಿಟ್ಟನ್ನು ಉದ್ದಕ್ಕೆ ಈ ರೀತಿ ರೋಲ್ ಮಾಡಿಕೊಂಡು ಒಂದೊಂದೇ ಪೋರ್ಷನ್ ಅನ್ನು ತೆಗೆಯುತ್ತೇನೆ. 1 ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತೆಗೆದುಕೊಂಡು ಉಂಡೆ ತರ ಶೇಪ್ ಮಾಡಿ. ನಾವು 1 ಉಂಡೆಯಿಂದ 2 ಸಮೋಸವನ್ನು ತಯಾರಿಸಬಹುದು. ಡಸ್ಟಿಂಗ್ ಮಾಡಲು ಒಂದು ಪ್ಲೇಟ್ ನಲ್ಲಿ ಮೈದಾ ಹಿಟ್ಟನ್ನು ಹಾಕಿಡಿ. ಈಗ ಒಂದೊಂದೇ ಉಂಡೆಯನ್ನು ಇದರಲ್ಲಿ ಇಡ್ತೇನೆ. ಮೊದಲಿಗೆ 1 ಉಂಡೆಯನ್ನು ತೆಗೆದು ಮೈದಾ ಹಿಟ್ಟಿನಲ್ಲಿ ಈ ರೀತಿ ಅದ್ದಿಕೊಳ್ತೇನೆ. ಇದನ್ನು ಮಣೆಯ ಮೇಲೆ ಇಟ್ಟುಕೊಂಡು ಉದ್ದಕ್ಕೆ ಲಟ್ಟಿಸ್ಲಿಕ್ಕೆ ಶುರು ಮಾಡ್ತೇನೆ. ಯಾವತ್ತು ಬದಿಯಿಂದ ತೆಳುವಾಗಿ ಲಟ್ಟಿಸ್ತಾ ಬರಬೇಕು. ಇದನ್ನು ವೃತ್ತಾಕಾರವಾಗಿ ಲಟ್ಟಿಸಬಾರದು, ಓವಲ್ ಶೇಪ್ ನಲ್ಲಿ ಲಟ್ಟಿಸ್ಕೊಳ್ಬೇಕು. ಇದನ್ನೀಗ ನಡುವಿನಲ್ಲಿ ಕಟ್ ಮಾಡಿಕೊಂಡು 2 ಭಾಗವಾಗಿ ಮಾಡಬೇಕು. ಈ ಒಂದು ಭಾಗದಿಂದ ಒಂದು ಸಮೋಸವನ್ನು ನಾವು ಮಾಡಬಹುದು. ಇದರಿಂದ ನಾವೀಗ ಸಮೋಸವನ್ನು ತಯಾರಿಸೋಣ.
ನಾನು ಈ ರೀತಿ ಒಂದು ಬದಿಗೆ ನೀರನ್ನು ಹಾಕ್ತೇನೆ ನೋಡಿ. ನೀರನ್ನು ಹಾಕೋದ್ರಿಂದ ಇದನ್ನು ಮಡಚುವಾಗ ಚೆನ್ನಾಗಿ ಸ್ಟಿಕ್ ಆಗ್ತದೆ. ಎರಡೂ ಬದಿಗಳನ್ನು ಎದುರು ತಂದುಕೊಂಡು ಒಂದಕ್ಕೊಂದು ಸ್ಟಿಕ್ ಮಾಡ್ಕೊಳ್ಳಿ. ಇದೀಗ ಕೋನ್ ತರ ಆಗಿದೆ. ನಾವು ನೀರನ್ನು ಹಚ್ಚಿರೋದ್ರಿಂದ ಇದು ಚೆನ್ನಾಗಿ ಅಂಟಿಕೊಳ್ತದೆ. ನೀವು ಮಡಚಿಕೊಂಡಲ್ಲಿ ಈ ರೀತಿ ಪರ್ಫೆಕ್ಟ್ ಆಗಿ ಲೈನ್ ಬರಬೇಕು. ಆಗ ಪರ್ಫೆಕ್ಟ್ ಆದ ಕೋನ್ ಶೇಪ್ ಸಿಗ್ತದೆ. ನಾವು ತಯಾರಿಸಿದ ಸ್ಟಫಿಂಗ್ ಅನ್ನು ಇದರೊಳಗೆ ತುಂಬಿಸಬೇಕು. ಮೇಲಿನ ಪೋರ್ಷನ್ ನಲ್ಲಿ ಸ್ವಲ್ಪ ಜಾಗವನ್ನು ಬಿಟ್ಟು ಸ್ಟಫಿಂಗ್ ಅನ್ನು ತುಂಬಿಸಿ. ಈಗ ಪುನಃ ನಾವು ಎಲ್ಲಾ ಸೈಡ್ ಗಳಿಗೆ ನೀರನ್ನು ಹಚ್ಕೊಳ್ಬೇಕು. ನೀರು ಹಚ್ಚಿದ ಮೇಲೆ ಒಂದು ಬದಿಯನ್ನು ಈ ರೀತಿ ಎದುರು ತರಬೇಕು ಮತ್ತು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಸೀಲ್ ಮಾಡಿ. ಎಡಬಲ ಭಾಗದಲ್ಲಿ ಸ್ವಲ್ಪ ಹಿಟ್ಟಿದ್ರೆ ಅಲ್ಲೇ ಸ್ವಲ್ಪ ಮಡಚಿಕೊಳ್ಳಿ. ಸಮೋಸವನ್ನು ಕೆಳಗಡೆ ಇಟ್ಟಾಗ ಅದು ಪರ್ಫೆಕ್ಟ್ ಆಗಿ ಕುತ್ಕೊಳ್ಬೇಕು, ಬೀಳ್ಬಾರ್ದು. ಆಗ ಮಾತ್ರ ಇದು ಪರ್ಫೆಕ್ಟ್ ಆಗಿ ಶೇಪ್ ಆಗಿದೆ ಅಂತ ಅರ್ಥ. ಫ್ರೈ ಮಾಡುವ ಮೊದಲು ಸಮೋಸವನ್ನು 30 ನಿಮಿಷ ಹಾಗೆ ಬಿಟ್ಬಿಡಿ. ಇದರಲ್ಲಿ ಯಾವುದೇ ಮಾಯಿಶ್ಚರ್ ಇದ್ರೆ ಈ ರೀತಿ ಹೊರಗಡೆ ಇಡೋದ್ರಿಂದ ಹೋಗ್ತದೆ. ಬೇಕಾದ್ರೆ ತೆಳುವಾದ ಕಾಟನ್ ಬಟ್ಟೆಯಿಂದ ಇದನ್ನು ಮುಚ್ಚಬಹುದು. ಅಂಗಡಿಯಲ್ಲಿ ಸಮೋಸ ಮಾಡುವವರು ಸಹ ಸಮೋಸ ಎಲ್ಲ ರೆಡಿ ಆದ್ಮೇಲೆ ಅರ್ಧ ಗಂಟೆ ನಂತರ ಫ್ರೈ ಮಾಡ್ತಾರೆ. ಎಣ್ಣೆ ಬಿಸಿ ಆದ್ಮೇಲೆ ಉರಿಯನ್ನು ಕಡಿಮೆ ಮಾಡ್ತೇನೆ. ನಾನೀಗ ಸ್ವಲ್ಪ ಹಿಟ್ಟನ್ನು ಹಾಕಿ ಇದು ಮೇಲೆ ಬರ್ತದ ಅಂತ ನೋಡ್ತೇನೆ. ನೀವು ಎಷ್ಟು ಎಣ್ಣೆ ಇಟ್ಟಿದ್ದೀರೋ ಅದರ ತಕ್ಕ ಹಾಗೆ ಸಮೋಸವನ್ನ ಹಾಕಿ. ಮೊದಲಿನ 6 ನಿಮಿಷ ಸಮೋಸವನ್ನು ಮಗುಚದೆ ಸಣ್ಣ ಉರಿನಲ್ಲೇ ಫ್ರೈ ಮಾಡಬೇಕು. ನೀವು ಈ ವಿಡಿಯೋದಲ್ಲಿ ಉರಿ ಎಷ್ಟಿದೆ ಅಂತ ನೋಡಬಹುದು ನೋಡಿ. ಇದನ್ನು ಸಣ್ಣ ಉರಿನಲ್ಲಿ 6 ನಿಮಿಷ ಫ್ರೈ ಮಾಡ್ಲಿಕ್ಕೆ ಬಿಡ್ತೇನೆ. ಇದನ್ನೀಗ ಮಗುಚ್ಕೊಂಡು ಮೀಡಿಯಂ ಮತ್ತು ಲೋ ಉರಿಯ ನಡುವೆ ಫ್ರೈ ಮಾಡ್ಕೊಳ್ತೇನೆ. ಇದನ್ನು ಎಲ್ಲಾ ಕಡೆ ಸಮಾನವಾಗಿ ಹೊಂಬಣ್ಣ ಬಂದು ಗರಿ ಗರಿ ಆಗುವ ತನಕ ಫ್ರೈ ಮಾಡಬೇಕು. ಫ್ರೈ ಆಗಿ ಸ್ವಲ್ಪ ಹೊತ್ತಿನ ಬಳಿಕ ನಾನು ಆಗಾಗ ಈ ರೀತಿ ಮಗುಚ್ಕೊಳ್ತಾ ಇರ್ತೇನೆ. ಈ ರೀತಿ ಮಾಡೋದ್ರಿಂದ ಇದು ಸಮಾನವಾಗಿ ಎಲ್ಲಾ ಕಡೆ ಫ್ರೈ ಆಗ್ತದೆ. ಇದೀಗ ಎಲ್ಲಾ ಕಡೆ ಹೊಂಬಣ್ಣ ಬಂದು ಗರಿ ಗರಿ ಆಗ್ಬಿಟ್ಟಿದೆ ನೋಡಿ. ನಾನಿದನ್ನು ಎಣ್ಣೆಯಿಂದ ಹೊರಗೆ ತೆಗೆಯುತ್ತೇನೆ. ಹೊರಗೆ ತೆಗೆದ ಮೇಲೆ ಆದಷ್ಟು ಎಣ್ಣೆಯನ್ನು ಸೋಸಿಕೊಳ್ಳಿ. ಈ ಸಮೋಸ ಹೊರಗಡೆ ಸಿಗೋ ತರಾನೇ ಎಷ್ಟೊಂದು ಪರ್ಫೆಕ್ಟ್ ಆಗಿ ಗರಿ ಗರಿ ಆಗಿದೆ ನೋಡಿ. ಹಾಗೇನೆ ಇದರಲ್ಲಿ ಗುಳ್ಳೆಗಳು ಸಹ ಬಂದಿಲ್ಲ. ಈ ಸಮೋಸಾವು ಸ್ವೀಟ್ ಚಟ್ನಿ ಅಥವಾ ಗ್ರೀನ್ ಚಟ್ನಿಯೊಂದಿಗೆ ಚೆನ್ನಾಗಿರ್ತದೆ. ಈ 2 ಚಟ್ನಿಯ ರೆಸಿಪಿಯು ನೀವು ನಮ್ಮ ಚಾನೆಲ್ ನಲ್ಲಿ ನೋಡಬಹುದು. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇವೆ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಶುಭ ದಿನ.